ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತೇನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ನಾನು ಮುತ್ತೋಡಿ ಫಾರೆಸ್ಟ್ಗೆ ಹೋಗೋ ದಾರಿಯಲ್ಲಿರೋ ಕಾಣಿಸ್ತಾ ಇದೆಯಾ, ಸೊ ಇದನ್ನು ವೀಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ನಮ್ಮ ಆನೆ ಇದ್ದಾರೆ. ಆನೆಗೆ ಸೊಂಡ್ಲೇ ಇಲ್ಲ, ಸೊಂಡ್ಲು ಹೋಗಿಬಿಟ್ಟಿದೆ. ತೋರಿಸ್ತೀನಿ ನಿಮಗೆ. ನೋಡಿ ನಮ್ಮ ಆನೆ, ಇದು ಆನೆ. ಇಲ್ಲಿ ಫಸ್ಟ್ ಎಂಟ್ರೆನ್ಸ್ ನೋಡಿ ಈ ಥರ ಇದೆ. ಭದ್ರಹುಲಿ ಸುರಕ್ಷಿತ ಪ್ರದೇಶ ಸ್ವಾಗತ, ವೆಲ್ಕಮ್. ಇದು ನಿಮಗೆ ಮುತ್ತೋಡಿ ಫಾರೆಸ್ಟಿಗೆ ಹೋಗೋ ದಾರಿಯಲ್ಲಿ ನಿಮಗೆ ಈ ಥರ ಫಸ್ಟ್ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಈ ಥರ ಇದೆ. ಅದ್ರ ಪಕ್ಕ ಒಂದು ಆನೆ ಇದೆ. ಆ್ಯಂಡ್ ಅಲ್ಲೆರಡು ಹುಲಿ ಮತ್ತು ಸಿಂಹಗಳಿದ್ದಾವೆ. ಸಾರಿ, ಇಲ್ಲಿ ನೋಡಿ. ಮತ್ತಿಲ್ಲೊಬ್ಬರು ನಮ್ಮ ಫೇವ್ರೇಟ್ ಹುಲಿರಾಯ ಇದ್ದಾರೆ. ಇದು ಹೀಗಿದೆ ನೋಡಿ, ಈ ಥರ ಇದೆ. ಆ್ಯಂಡ್ ಇದ್ರ ಒಳಗೆ ಹೀಗೋದ್ರೆ ಇದು ಮುತ್ತೋಡಿ ಫಾರೆಸ್ಟು. ಮುತ್ತೋಡಿ ಫಾರೆಸ್ಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಇದ್ರ ಒಳಗೆ ಹೋದರೆ ಊರೂ ಇದೆ ನೋಡಿ, ಇದ್ರೊಳಗೆ ಹೋದರೆ ಊರೂ ಇದೆ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ, ನಿಮಗೆ ಅಲ್ಲಿ ಚೆಕ್ಕಿಂಗ್ ಇರುತ್ತೆ. ಬೇರೆ ಕಡೆಯಿಂದ ಗಾಡಿ ಬಂದರೆ ಅಲ್ಲಿ ಚೆಕ್ಕಿಂಗ್ ಇರುತ್ತೆ. ಅವರಿಗೆ ಒಂದು ಮನೆ ಅಂತ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಅವರು ಸ್ಟೇ ಮಾಡಿರ್ತಾರೆ. ಆ್ಯಂಡ್ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಕಣ್ಣೆಲ್ಲ ನೋಡಿ ಹೇಗಿಟ್ಟಿದ್ದಾರೆ. ಇದು ಆನೆ ಇಲ್ಲಿರಲಿಲ್ಲ, ಅದು ಆನೆ ಸೊಂಡ್ಲೆಲ್ಲ ಹೋಗ್ತಾ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ಎಲ್ಲ ಹೋಗಿದೆ, ಹಾಗೆ ಇದನ್ನು ಹೋಗಿದೆ. ಇದು ಹೋದರೆ ಕಿವಿನೂ ನೋಡಿ ಸೀಲ್ ಬಿಟ್ಟಿದೆ. ಇದು ಹೋದರೆ ಬೇರೆ ತಂದು ಹಾಕ್ತಾರೆ ಅಂತ ಅನಿಸುತ್ತೆ. ಇದೇನು ಮರ ಅಲ್ಲ, ಇದೂ ಅಷ್ಟೇ ಇದೇ ಥರ ಸಿಮೆಂಟ್ ಇದರಲ್ಲಿ ಮಾಡಿರೋದು. ಎಷ್ಟು ಚೆನ್ನಾಗಿದೆ ನೋಡಿ. ಜಾಸ್ತಿ ಜನ ಟೂರಿಸ್ಟ್ ಅವರೆಲ್ಲ ಬಂದರೆ ಇಲ್ಲಿ ಇದನ್ನು ಮುಡ್ತಾರೆ ಅಂತ ಹೇಳಿ ಹಾಗೆ ಒಂದು ಈ ಥರ ತಂತಿ ಕಟ್ಟಿದ್ದಾರೆ, ಆ ಕಡೆ ಸೈಡ್ ಹೋಗಬಾರ್ದು ಅಂತ ಹೇಳಿ. ನೋಡಿ ಹೀಗಿದೆ ಫಾರೆಸ್ಟ್ ರೋಡ್, ಹೀಗಿದೆ. ಇಲ್ಲೊಂದು ನಾಯಿ ಇದೆ. ಇದು ಆನೆ ಏನಾದರೂ ಬಂದರೆ ಇಲ್ಲೇ ಸ್ಟೇ ಮಾಡ್ತಾರಲ್ಲ, ಅವ್ರಿಗೆ ಆನೆ ಏನಾದರೂ ಬಂದರೆ ಕ್ಲೂ ಕೊಡೋಕ್ಕೆ ಹೇಳಿದ್ದೇನೋ ಗೊತ್ತಿಲ್ಲ, ನಾನು ಸುಮ್ಮನೆ ಹೇಳಿದ್ದು. ನೋಡಿ ಈ ಥರ ಇದೆ. ಆ್ಯಂಡ್ ನಮ್ಮ ಹುಲಿ ಬಲ್ಲೆಮ್ಮ ಬಲ್ಲೆ ಮೂಲ್ತುಲೆ ಮೂಲ್ತುಲೆ. ಸೊ ನೋಡಿ ಇವ್ರು ಹೇಗಿದ್ದಾರೆ ಅಂತ. ಕಾಲುಗ್ರು ನೋಡಿ ಹೇಗಿದೆ. ಇದು ಈ ಥರ ಒಂದು ಕಲ್ಲು ಮಾಡಿ, ಕಲ್ಲಲ್ಲಿ ಹಿಂಗೆ ಕೂರಿಸಿದ್ದಾರೆ. ನಿಮಗಿದು ನೋಡೋಕ್ಕೆ ನಿಜವಾದ ಹುಲಿ ಥರನೇ ಅನಿಸುತ್ತೆ. ಹಾಗೆ ಇದು ಒಂದು ಕೆಲವೊಂದು ರೂಲ್ಸ್ ಎಲ್ಲ ಇಲ್ಲಿ ಹಾಕಿರ್ತಾರೆ, ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಸೊ ಇದು ಇಲ್ಲಿದು ಹೀಗಿದೆ ಟೋಟಲ್ ಆಗಿ. ಸೊ ಇದು ನಿಮಗಿಷ್ಟ ಆಗುತ್ತೆ ಅಂತ. ಫೈನಲ್ ಲುಕ್ ಹೀಗಿದೆ ನೋಡಿ. ಗಾಡಿಗಳೆಲ್ಲ ಓಡಾಡ್ತಿದೆ, ಆ ಕಡೆ ಊರುಗಳಿದೆ. ಆ್ಯಂಡ್ ಆ ಕಡೆ ಕಾಫಿ ತೋಟ ಕೆಲಸಕ್ಕೆಲ್ಲ ಹೋಗೋರು ಹೋಗಿ ಬರ್ತಾ ಇರ್ತಾರೆ. ಮತ್ತು ಈ ಕಡೆಯಿಂದ ಚಿಕ್ಕಮಂಗ್ಳೂರಿಗೆ ಹೋಗೋ ರೂಟು ಇದೊಂದೇ ದಾರಿ ಇರೋದು. ಹೀಗೋಯ್ತು ಇದು ನಮ್ಮೂರಿಗೆ ಹೋಗೋ ದಾರಿ, ಇದು ಚಿಕ್ಕಮಂಗ್ಳೂರಿಗೆ. ಸೊ ಇಲ್ಲಿ ನೋಡಿ ಈ ಥರ ಹಿಂಗಿದೆ. ನನ್ನ ಮಗಳು ಒಳಗಡೆ ಕುತ್ಕೊಂಡು ಕರೀತಾ ಇದ್ದಾಳೆ. ಸೊ ರಾತ್ರಿ ಹೊತ್ತು ಈ ರೋಡಲ್ಲಿ ಓಡಾಡೋದು ತುಂಬ ಕಷ್ಟ. ಏನಿದ್ರು ಒಂದು 6 o'clock ಒಳಗೆ ಮನೆಗೆ ಸೇರ್ಕೋಬೇಕು ಈ ರೋಡಲ್ಲಿ ಓಡಾಡೋರು. ಆ್ಯಂಡ್ ಈ ರೋಡಲ್ಲಿ ಓಡಾಡೋರು ನಾವು ಆಲ್ಮೋಸ್ಟ್ 12 o'clock ಎಲ್ಲ ಓಡಾಡ್ತೀವಿ. ಈ ಕಡೆ ಜಾಸ್ತಿ ಊರಿದೆ, ಆದರೆ ಈ ಕಡೆ ಅಷ್ಟು ಊರಿಲ್ಲ ಅಂದ್ಕೊಳ್ತೀನಿ. ನಾನು ಹೋಗಿದ್ದೀನಿ ಇದು ಎಲ್ಲಿಗೆ ಹೋಗಿದ್ದು ನಾವು ಗಿರಿಗೆ ಹೋಗ್ಬೇಕಾದ್ರೆ ಈ ಸೈಡ್ ಹೋಗಿದ್ದೀನಿ, ಆದರೆ ಅಷ್ಟು ನಾನು ಊರುಗಳೇನು ನೋಡಿಲ್ಲ. ಇಲ್ಲಿ ನಿಮಗೆ ಆನೆ, ಆಮೇಲೆ ಇನ್ನೂ ಏನಾದರೂ ಪ್ರಾಣಿಗಳು ಈ ರೋಡಲ್ಲಿ ಸಿಕ್ಕೋ ಚಾನ್ಸಸ್ ಇರುತ್ತೆ. ಡೈಲಿ ಬೇಸಿಸ್ ಅಂದರೆ ಡೈಲಿ ಓಡಾಡೋರಿಗೆ ಇಲ್ಲಿ ಜಾಸ್ತಿ ಸಿಕ್ಕೋದು ಅಂದರೆ ಆನೆ ಸಿಕ್ಕೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ರೋಡಲ್ಲಿ ತುಂಬ ಕೇರ್ಫುಲ್ಲಾಗಿ ಓಡಾಡ್ತಾರೆ. ಒಂದು 6 o'clock 7 o'clock ಆಗೋಷ್ಟೊತ್ತಿಗೆ ಯಾರೂ ಹೊರಗಡೆ ಇರಲ್ಲ, ಎಲ್ಲ ಮನೆಗೆ ಸೇರ್ಕೊಂಡು ಬಿಟ್ಟಿರ್ತಾರೆ. ಯಾಕಂದರೆ ಅಷ್ಟು ಡೇಂಜರು, ಏನಾದರೂ ಓಡಾಡಿದರೆ ಆನೆ ಏನಾದರೂ ಅಟ್ಯಾಕ್ ಮಾಡುತ್ತೆ ಅಂತ. ಆ್ಯಂಡ್ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ ಇದೆಲ್ಲ ಮರಗಳೇ. ಇಲ್ಲ ಅವರು ಉಳ್ಕೊಳ್ಳೋ ಜಾಗ ಅಂತ ಹೇಳಿದ್ನಲ್ಲ ಅದು. ಇನ್ನೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ನಾವು ಚಿಕ್ಕಮಂಗ್ಳೂರಿಗೆ ಹೋಗಬೇಕು ಅಂದರೆ ಇದನ್ನು ನಾವು ಯಾವಾಗಲೂ ಇಲ್ಲಿ ಕ್ರಾಸ್ ಮಾಡಿಕೊಂಡೇ ಹೋಗಬೇಕು. ಈ ರೋಡಿಂದ ಹಿಂಗೆ ಹೋಗೋದು ನಾವು ಚಿಕ್ಕಮಂಗ್ಳೂರಿಗೆ ಹೋಗೋದಾದರೆ. ನೋಡೋಣ ಎಲ್ಲಾದರೂ ಆನೆ ಸಿಕ್ಕಿದರೆ
ಲಕ್ ಏನಾದರೂ ನಿಮಗೆ ಆನೆ ಸಿಕ್ಕಿದರೆ ತೋರಿಸ್ತೀವಿ. ಯಾಕಂದರೆ ಇಲ್ಲಿ ಸೈಡಲ್ಲೆಲ್ಲ ಈ ಥರ ಇದು ಸೈಡಲ್ಲಿ ಬಿದ್ದಿರೋದು ಇದು ಆನೆ ಅಲ್ಲ, ಮಳೆ ಬಂದಾಗ ಮರ ಬಿದ್ದಿದೆ. ಇಲ್ಲೆಲ್ಲಾದರೂ ನಮಗೆ ಸಿಕ್ಕುತ್ತೆ ಆನೆ. ನಾವು ಹೋಗೋ ದಾರಿಯಲ್ಲಿ ಆನೆಗಳ ಹಾವಳಿಗಳೇ ಜಾಸ್ತಿ. ಸೊ ಇರಬಹುದು. ಇಲ್ಲೆಲ್ಲ ನೋಡಿ ಇದೆಲ್ಲ ಮುರಿದಿದೆ ಅಲ್ಲ, ಇದೆಲ್ಲ ಆನೆ ಮುರಿದಿರೋದೆ ಅಂತ ನಾನು ಸುಳ್ಳು. ಈ ಥರ ಮರಗಳೆಲ್ಲ ಕಟ್ ಮಾಡಿ ತಗೊಂಡು ಹೋಗ್ತಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್.